ಚುನಾವಣೆಗೆ ಹಿಂದಿ ಇಂಗ್ಲಿಷ್ ಬರಬೇಕು. ಭಾಷೆ ಬರೆದಿದ್ರೆ ಸಂಸತ್ನಲ್ಲಿ ಅಧಿಕಾರಿಗಳ ಜೊತೆ ಮಾತನಾಡಿ ಕೆಲಸ ಮಾಡಿಸಲಿಕ್ಕೂ ಕಷ್ಟ. ಸಂಸತ್ ಕಲಾಪದಲ್ಲಿ ಭಾಷಣ ಮಾಡಿದ್ರೆ ಯಾರಿಗೂ ಅರ್ಥವಾಗಲ್ಲ. ಹೀಗಂತ ಪ್ರಕಾಶ್ ಹೆಗ್ಡೆ ಅಭಿಪ್ರಾಯ ಹೇಳಿದ್ದೆ ತಡ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಭಾಷಾ ಸಮರ ಆರಂಭವಾಗಿದೆ. ನಾನು 6 ತಿಂಗಳಲ್ಲಿ ಹಿಂದಿ ಕಲಿತು ಸಂಸತ್ನಲ್ಲಿ ಭಾಷಣವನ್ನ ಮಾಡ್ತೀನಿ ಅಂತ ಕೋಟಾ ಶ್ರೀನಿವಾಸ್ ಪೂಜಾರಿ ತಿರುಗೇಟನ್ನ ಕೊಟ್ಟಿದ್ದಾರೆ. ನನ್ನ ಹಿರಿಯರೊಬ್ಬರು ನನ್ನ ಭಾಷೆಯ ಬಗ್ಗೆ ಸಂಸದನಾದರೆ ನನ್ನ ಭಾಷೆಯ ಬಗ್ಗೆ ಕಾಳಜಿ ಮಾತನಾಡಿದ್ದಾರೆ ಅಂತ ಕೇಳಿದ್ದೆ. ನಿಶ್ಚಯವಾಗಿ ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಎಲ್ಲ ಜನತೆಗೆ ನನ್ನ ಭಾವನೆ ಹೇಳುವುದು, ಭಾಷೆಯ ತೊಡಗಿತ್ತೆ ಅನ್ನಂತೇಳಿ ಯಾರಿಗೂ ಆತಂಕ ಬೇಡ. ಸಂಸದನಾದ 6 ತಿಂಗಳಲ್ಲಿ ಹಿಂದಿ ಭಾಷೆಯ ಮೇಲೆ ಸಂಸತ್ನಲ್ಲಿ ಭಾಷಣ ಮಾಡಿ ನನ್ನ ಬಗ್ಗೆ ಆತಂಕ ಇರುವ ನನ್ನ ಹಿರಿಯರ ಸಹಿತ ಎಲ್ರಿಗೂ ಕೂಡಿ ಖುಷಿ ಕೊಡುವಂಥ ವಾತಾವರಣವನ್ನು ಸೃಷ್ಟಿ ಮಾಡ್ತೇನೆ ಅನ್ನೋದನ್ನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಕೋಟಾ ಶ್ರೀನಿವಾಸ್ ಇದೇ ವಿಚಾರವನ್ನ ಪ್ರಚಾರದ ವಸ್ತುವಾಗಿ ಮಾಡಿಕೊಂಡಿದ್ದು, ಕೋಟಾ ಅಭಿಮಾನಿಗಳು ಸಾಮಾಜಿಕ ಜಾಲತಾಣದಲ್ಲಿ ಸಮರ ಸಾರಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಮಾತನಾಡಿದ ಕೋಟಾ ಶ್ರೀನಿವಾಸ್, ನಾನು ಕೂಲಿ ಮಾಡುವವರ ಕುಟುಂಬದಿಂದ ಬಂದವನು. ನಾನು ಕೂಲಿ ಮಾಡ್ತಿದ್ದೆ, ಹಿಂದಿ ಕಲಿಯುತ್ತೇನೆ ಅಂತಂದ್ರು. ಸಂಸದನಾದ 6 ತಿಂಗಳ ಒಳಗೆ ಹಿಂದಿ ಭಾಷೆಯ ಮೇಲೆ ಪ್ರೌಢಮೆಯನ್ನು ಸಾಧಿಸಿ ಸಂಸತ್ನಲ್ಲಿ ಹಿಂದಿ ಭಾಷಣ ಮಾಡಿ ಅವರಿಗೆ ಖುಷಿಯಾಗುವಂಥ ವಾತಾವರಣವನ್ನು ಸೃಷ್ಟಿ ಮಾಡ್ತೇನೆ ಅಂತ ಹೇಳಿದರು. ಟಿಕೆಟ್ ಘೋಷಣೆಯಾದ ನಂತರ ಉಡುಪಿ ಜಿಲ್ಲೆಗೆ ಭೇಟಿ ನೀಡಿದ ಜಯಪ್ರಕಾಶ್ ಹೆಗ್ಡೆ ಸಂಸದನ ಭಾಷಾ ಕಿಚ್ಚಿಗೆ ಸ್ಪಷ್ಟೀಕರಣ ಕೊಟ್ಟರು. ಇಷ್ಟು ವರ್ಷದ ರಾಜಕೀಯದಲ್ಲಿ ನಾನು ಯಾರ ಬಗ್ಗೆಯೂ ಕೀಳಾಗಿ ಮಾತನಾಡಿಲ್ಲ. 1994ರಿಂದ ಇಂದಿನವರೆಗೆ ವಿಧಾನಸಭೆಯಲ್ಲಿ ನಾನು ಆಡಿದ ಮಾತನ್ನ ಕಡತದಿಂದ ತೆಗೆದುಹಾಕಿಲ್ಲ. ಅವರ ಪಕ್ಷದವರೇ ಅವರ ಬಗ್ಗೆ ಕೀಳಾಗಿ ಮಾತನಾಡಿದ್ದಾರೆ ಬಿಟ್ರೆ ನಾನಲ್ಲ ಅಂತ ಟಾಂಗ್ ಕೊಟ್ರು. ನಾನು ಯಾವತ್ತೂ ಇಷ್ಟು ವರ್ಷದ ರಾಜಕೀಯ ಜೀವನದಲ್ಲಿ ಯಾರ ಬಗ್ಗೆ ಕೀಳಾಗಿ ಮಾತಾಡಲಿಲ್ಲ. ಅವರ ಪಕ್ಷದವರು ಅವರನ್ನು ಕೀಳನ್ನು ಹೇಗೆ ಮಾತಾಡ್ತಿದ್ದಾರೆ ಬಿಟ್ಟರೆ ನಾನು ಅಲ್ವೇ ಅಲ್ಲ. ಅದರಿಂದ ಲಾಭ ಆಗ್ತದೆ ಅಂತ ನನಗೆ ನೆಗೆಟಿವ್ ಪಬ್ಲಿಸಿಟಿ ಆಯಿತು. ಒಟ್ನಲ್ಲಿ ಕರಾವಳಿ ಮಲೆನಾಡನ್ನ ಹಂಚಿಕೊಂಡ ಚುನಾವಣಾ ರಣರಂಗದಲ್ಲಿ ಸಜ್ಜನ ವರ್ಸಸ್ ಸಿಂಪಲ್ ಖ್ಯಾತಿಯ ಇಬ್ಬರು ಅಭ್ಯರ್ಥಿಗಳ ನಡುವಿನ ಹೋರಾಟಕ್ಕೆ ಭಾಷೆ ಮೊದಲ ಅಸ್ತ್ರವಾಗಿದೆ. ಚುನಾವಣೆಗೆ ಇನ್ನೊಂದು ತಿಂಗಳು ಬಾಕಿ ಇದ್ದು ಲೋಕಸಭೆ ಹೊಸ್ತಿಲಲ್ಲಿ ಈ ಅಸ್ತ್ರ ಇನ್ನೆಷ್ಟು ಕಾವು ಪಡೆದುಕೊಳ್ಳಲಿದೆ ಅಂತ ಕಾದು ನೋಡಬೇಕಿದೆ. ಅಂಕಿತ್ ಜೊತೆ ಹರೀಶ್ ಪಾಲೇಚರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಪೊಲೀಸ್ ಸ್ಟೇಷನಲ್ಲಿ ಕೇಳುವ ಪ್ರಶ್ನೆ ಇಲ್ಲ. ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೆ, ಅಲ್ಲಿಂದ ಆಸ್ಪತ್ರೆಯಿಂದ ಇಂಟಿಮೇಷನ್ ಬಂದಿದೆ. ಇಂಟಿಮೇಷನ್ ಪ್ರಕಾರ ಅವರು ನಮ್ಮ ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ, ಕೇಸ್ ದಾಖಲೆ ಮಾಡಿದ್ದಾರೆ, FRI ಆಗಿದೆ. FRI ಆದ ಮೇಲೆ ಅರೆಸ್ಟ್ ಆಗಬೇಕಿತ್ತು. ನಾವು ಪೀಡಿತರು ಬಿಷಪರಲ್ಲಿಗೆ ಹೋಗಿ ದೂರು ಹೇಳುವಷ್ಟು ನಮ್ಮಲ್ಲಿ ತಾಕತ್ತಿಲ್ಲ, ಬಡಪಾಯಿಗಳು ನಾವು. ಪ್ರಕರಣ ದಾಖಲಾದ ಬೆನ್ನಲ್ಲೇ ಪಾದ್ರಿಯನ್ನ ಕ್ರೈಸ್ಟ್ ಕಿಂಗ್ ಚರ್ಚ್ನಿಂದ ಹೊರಹಾಕಿದ್ದನ್ನ ಬಿಟ್ರೆ ಮಂಗಳೂರು ಧರ್ಮ ಪ್ರಾಂತ್ಯದಿಂದ ಮತ್ಯಾವ ಕ್ರಮವೂ ಆಗಿಲ್ಲ. ಪೊಲೀಸರು ಸಹ ಪಾದ್ರಿ ಬಂಧನಕ್ಕೆ ಮೀನಾಮೇಷ ಎಣಿಸ್ತಾ ಇತ್ತು. ತಕ್ಷಣವೇ ನೆಲ್ಸನ್ ಒಲಿವೇರರನ್ನ ಬಂಧಿಸಿ ಕಾನೂನಿನ ಅಸ್ತ್ರವನ್ನ ಪ್ರಯೋಗಿಸಬೇಕಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜಾ ಜೊತೆ ದಿನೇಶ್ ಕಾಶಿಪಟ್ಟ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ತರಕಾರಿ ಸಾಗಿಸೋ ವಾಹನದಲ್ಲಿ ಶ್ರೀಗಂಧದ ಕಳ್ಳ ಮಾಲ್ ಅಡಗಿ ಕುಳಿತಿತ್ತು. ಗೂಡ್ಸ್ ಗಾಡಿಯೊಳಗೆ ಬಚ್ಚಿಟ್ಟಿದ್ದಂತಹ ಈ ಲೋಡ್ ಖಾಕಿ ಕೈಗೆ ಸಿಕ್ಕಿದ್ದೇ ರೋಚಕ. ಆ ರೋಚಕ ಕಹಾನಿ ಹೇಗಿತ್ತು ಇಲ್ಲಿದೆ ನೋಡಿ ಆ ಕುರಿತ ಡೀಟೇಲ್ಸ್. ಗೂಡ್ಸ್ ಗಾಡಿಯ ಬಾಡಿಯಲ್ಲೊಂದು ಕಳ್ಳ ಮಾರ್ಗ. ಪಿಕಪ್ ವಾಹನದ ಸೀಕ್ರೆಟ್ ಡೋರ್ ತೆಗೆಯುತ್ತಿರೋ ಪೊಲೀಸರು. ಮತ್ತೊಂದೆಡೆ ಮೂಟೆ ಮೂಟೆ ಶ್ರೀಗಂಧದ ಚೂರುಗಳು. ಅಬ್ಬಾ, ಈ ಸೀನ್ ನಾವೆಲ್ಲೋ ನೋಡಿದ್ದೀವಿ ಅಂತೀರಾ? ಎಸ್, ಇದು ಖಂಡಿತ ಪುಷ್ಪ ಸೀನ್ನ ಕಾಪಿ ಪೇಸ್ಟ್. ವಿಜಯನಗರ ಜಿಲ್ಲೆ ಹೊಸಪೇಟೆ ಪಟ್ಟಣದ ಪೊಲೀಸರು ಭರ್ಜರಿ ಬೇಟೆಯಾಡಿದ್ದು ಪಿಕಪ್ ವಾಹನದಲ್ಲಿ ಶ್ರೀಗಂಧದ ತುಂಡುಗಳನ್ನ ಸಾಗಿಸುತ್ತಿದ್ದ ತಂಡವನ್ನ ಲಾಕ್ ಮಾಡಿದ್ದಾರೆ. ಪಿಕಪ್ ವಾಹನದಲ್ಲಿ ಶ್ರೀಗಂಧದ ತುಂಡುಗಳನ್ನ ಸಾಗಿಸಲೆಂದೇ ಈ ಕಿಲಾಡಿಗಳು ಪ್ರತ್ಯೇಕವಾಗಿ ಸ್ಲ್ಯಾಬ್ ಮಾಡಿಕೊಂಡಿದ್ರು. ಮೇಲೆ ರಾಜಾರೋಷವಾಗಿ ತರಕಾರಿ ಸಾಗಿಸುತ್ತಿದ್ರೆ ಕೆಳಗಡೆಯ ಸೀಕ್ರೆಟ್ ಸ್ಲ್ಯಾಬ್ನಲ್ಲಿ ಶ್ರೀಗಂಧವನ್ನ ಸ್ಮಗ್ಲಿಂಗ್ ಮಾಡ್ತಿದ್ರು. ಈ ಸೀಸರ್ನಲ್ಲಿ 203 kg ಒಟ್ಟು ಶ್ರೀಗಂಧದ ಮರಗಳು ಕಟ್ ಮಾಡಿರುವಂಥದ್ದು. ಇದರ ಒಟ್ಟು ಮೌಲ್ಯ 30,45,000 ಬೆಲೆ ಬಾಳುವಂಥದ್ದು.
ಇವನ್ನ 11 ಪ್ಲಾಸ್ಟಿಕ್ ಚೀಲಗಳಲ್ಲಿ ಮತ್ತು ಕೆಲವು ಮುಚ್ಚಿಟ್ಟಂತಹ ಮೇಲ್ನೋಟಕ್ಕೆ ಕಾಣದ ಹಾಗೆ ಒಂದು ಆಟೋ ಪಿಕಪ್ನಲ್ಲಿ ಅದನ್ನು ಮುಚ್ಚಿಟ್ಟು ಕಳ್ಳತನದಿಂದ ಇವರು ಸಾಗಾಟನೆ ಮಾಡ್ತಾ ಇರ್ತಾರೆ. ಈಗ 4 ಜನ ಆರೋಪಿಗಳನ್ನ ಬಂಧನ ಮಾಡಿದ್ದೀವಿ. ಹೊಸಪೇಟೆ ಪೊಲೀಸರು 30 ಲಕ್ಷ ರೂಪಾಯಿ ಬೆಲೆ ಬಾಳುವ ಶ್ರೀಗಂಧದ ತುಂಡುಗಳು, 7 ಲಕ್ಷ ಮೌಲ್ಯದ 2 ವಾಹನಗಳನ್ನ ಜಪ್ತಿ ಮಾಡಿದ್ದಾರೆ. ಜೊತೆಗೆ ಗಂಗಾನಾಯ್ಕ್, ಮಹಾಂತೇಶ್, ಹುನಗುಂದದ ಚೆನ್ನಪ್ಪ ಮತ್ತು ರಾಮಣ್ಣನನ್ನ ಹೆರೆಮುಡಿ ಕಟ್ಟಿದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ.